ವಾರ್ತೆಗಳ ಪ್ರಾಯೋಜಕರು ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, ಶ್ರೀ ರಾಘವೇಂದ್ರ ಘೀ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ರಾಯಚೂರು ಜಿಲ್ಲಾ ವತಿಯಿಂದ ಹಾಗೂ ರಾಷ್ಟ್ರೀಯ ರೈತ ದಿನಾಚರಣೆ ಇವರ ಜಂಟಿ ಸಹಕಾರದೊಂದಿಗೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ದಿನಾಂಕ 14-3-2026 ಶನಿವಾರ ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆವರೆಗೆ. ಸ್ಥಳ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ, ರಾಯಚೂರು. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಜಾರಿ ನಂತರವೇ ಸರ್ಕಾರಿ ಹುದ್ದೆಗಳ ನೇಮಕಾತಿ. ರಾಯಚೂರು ಬಂದ್ ಯಶಸ್ವಿ, ವ್ಯಾಪಾರ ಬಸ್ ಸಂಚಾರ ಸ್ಥಗಿತ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ನಿಗದಿಗೊಳಿಸಲು ಆಗ್ರಹಿಸಿ ಮನವಿ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಕೆ. ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ವಿರುದ್ಧ ಶಿವನಗೌಡ ನಾಯಕ್ ಹೇಳಿಕೆ ಖಂಡನೆ. ಧೈರ್ಯವಿದ್ದರೆ ಕಪಾಳ ಮೋಕ್ಷ ಮಾಡಿ ತೋರಿಸಲಿ, ಮಹೇಶ್ ಬೊಮ್ಮನಾಳ್ ಸವಾಲು. ಛಲವಾದಿ ಸಮಾಜವಲ್ಲ ಉಪಜಾತಿ, ಸರ್ಕಾರಿ ಹುದ್ದೆಗೆ ಉಪಜಾತಿ ನಮೂದಿಸಿದರೆ ಸಿಂಧುತ್ವ ನೀಡದಂತೆ ದೂರು, ಮಹೇಂದ್ರ ಕುಮಾರ್ ಮಿತ್ರ. ಮೀಸಲಾತಿ ಹೋರಾಟದಲ್ಲಿ ಮೈಮೇಲೆ ಪೆಟ್ರೋಲ್ ಹಾಕಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಕಾರ್ಯಕರ್ತ ಆಸ್ಪತ್ರೆಗೆ ದಾಖಲು. ಮತ್ತು ಸಿಂಧನೂರಿನಲ್ಲಿ ವೃದ್ಧೆ ಸಾವು, ವೈದ್ಯರ ನಿರ್ಲಕ್ಷ್ಯ ವಿರುದ್ಧ ಶವವಿಟ್ಟು ಪ್ರತಿಭಟನೆ. ಒಳ ಮೀಸಲಾತಿಯನ್ನು ಸಮರ್ಪಕವಾಗಿ ಜಾರಿಗೊಳಿಸುವವರೆಗೆ ಯಾವುದೇ ನೇಮಕಾತಿಗಳನ್ನು ಕೈಗೊಳ್ಳಬಾರದು ಎಂದು ಆಗ್ರಹಿಸಿ ಒಳ ಮೀಸಲಾತಿ ಐಕ್ಯ ಹೋರಾಟ ಜಿಲ್ಲಾ ಸಮಿತಿ ನೀಡಿದ್ದ ರಾಯಚೂರು ಬಂದ್ ಕರೆಗೆ ನಗರದಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು. ಬಂದ್ ಹಿನ್ನೆಲೆಯಲ್ಲಿ ನಗರದಲ್ಲಿ ಅಂಗಡಿ ಮುಗ್ಗಟ್ಟುಗಳು, ವ್ಯಾಪಾರ ವಹಿವಾಟು, ಸಾರಿಗೆ ವ್ಯವಸ್ಥೆ ಸೇರಿದಂತೆ ಬಹುತೇಕ ಚಟುವಟಿಕೆಗಳು ಸ್ಥಗಿತಗೊಂಡಿದ್ದು ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಬೆಳಗ್ಗೆಯಿಂದಲೇ ನಗರಾದ್ಯಂತ ಅಂಗಡಿ ಮುಗ್ಗಟ್ಟುಗಳು ಮುಚ್ಚಿದ್ದವು. ಪ್ರಮುಖ ವ್ಯಾಪಾರ ವಲಯಗಳಾದ ಕಿರಾಣಿ ಅಂಗಡಿಗಳು, ಸರಫ್ ಬಜಾರ್, ಬಟ್ಟೆ ಬಜಾರ್, ತರಕಾರಿ ಮಾರುಕಟ್ಟೆ ಸೇರಿದಂತೆ ವಿವಿಧ ವ್ಯಾಪಾರ ಸ್ಥಳಗಳು ಬಂದ್ಗೆ ಬೆಂಬಲ ಸೂಚಿಸಿ ತಮ್ಮ ಅಂಗಡಿಗಳನ್ನು ಮುಚ್ಚಿದ್ದವು. ಪೆಟ್ರೋಲ್ ಬಂಕ್ಗಳು ಬಹುತೇಕ ಮುಚ್ಚಿದ್ದರಿಂದ ವಾಹನ ಸಂಚಾರ ಕಡಿಮೆಯಾಗಿತ್ತು. ಸಾರಿಗೆ ಸಂಸ್ಥೆಯ ಬಸ್ಗಳ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದ್ದು ಖಾಸಗಿ ಮತ್ತು ಆಟೋ ರಿಕ್ಷಾಗಳ ಸಂಚಾರವು ಕಾಣಿಸದೆ ನಗರದಲ್ಲಿ ಸಾಮಾನ್ಯ ದಿನಗಳಿಗಿಂತ ಸಂಚಾರ ಕಂಡುಬಂದಿತು. ಬಸ್ ಮತ್ತು ಆಟೋ ಸಂಚಾರ ಇಲ್ಲದ ಕಾರಣ ಇತರೆ ತಾಲೂಕುಗಳು ಮತ್ತು ಜಿಲ್ಲೆಗಳಿಂದ ಬಂದಿದ್ದ ಕೆಲ ಪ್ರಯಾಣಿಕರು ಸಂಕಷ್ಟ ಅನುಭವಿಸಿದರು. ಸಾರಿಗೆ ಸೌಲಭ್ಯ ಇಲ್ಲದೆ ಕೆಲವರು ತಮ್ಮ ಗ್ರಾಮಗಳಿಗೆ ತೆರಳಲು ಪರದಾಡುವ ಸ್ಥಿತಿ ಎದುರಾಯಿತು. ಬಂದ್ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳು ಹಾಗೂ ಬ್ಯಾಂಕ್ಗಳ ಕಾರ್ಯ ಸ್ಥಗಿತಗೊಳಿಸಲಾಯಿತು. ನಗರದಲ್ಲಿ ಶಿಕ್ಷಣ ಮತ್ತು ವಾಣಿಜ್ಯ ಚಟುವಟಿಕೆಗಳು ಬಹುತೇಕ ಸ್ಥಗಿತಗೊಂಡಿದ್ದವು. ಇಂದು ದ್ವಿತೀಯ ಪಿಯುಸಿ ಪರೀಕ್ಷೆಗಳು ಇಲ್ಲದ ಹಿನ್ನೆಲೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗಲಿಲ್ಲ. ಒಳ ಮೀಸಲಾತಿ ಐಕ್ಯ ಹೋರಾಟ ಸಮಿತಿಯ ಮುಖಂಡರು ಹಾಗೂ ಕಾರ್ಯಕರ್ತರು ನಗರದಲ್ಲಿ ಬೈಕ್ ರ್ಯಾಲಿ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಒಳ ಮೀಸಲಾತಿಯನ್ನು ತಕ್ಷಣ ಜಾರಿಗೊಳಿಸಬೇಕು ಹಾಗೂ ನೇಮಕಾತಿಗಳಲ್ಲಿ ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಬೇಕೆಂದು ಒತ್ತಾಯಿಸಿದರು. ಬಂದ್ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದಾದ್ಯಂತ ಕಟ್ಟುನಿಟ್ಟಿನ ಭದ್ರತೆ ಕೈಗೊಂಡಿತು. ಪ್ರಮುಖ ವೃತ್ತಗಳು, ಬಸ್ ನಿಲ್ದಾಣ, ಮಾರುಕಟ್ಟೆ ಪ್ರದೇಶಗಳು ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ಬಂದೋಬಸ್ತಿಗೆ ನಿಯೋಜಿಸಲಾಗಿತ್ತು. ಒಟ್ಟಾರೆ ಬಂದ್ ಶಾಂತಿಯುತವಾಗಿ ನಡೆದಿದ್ದು ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ದೊರೆತಿದೆ.
ಪ್ರತಿಭಟನೆಯಲ್ಲಿ ಮುಖಂಡರುಗಳಾದ ಎಂ ವಿರೂಪಾಕ್ಷಿ, ರವೀಂದ್ರ ಜಾಲ್ದಾರ್, ಮಾದಿಗ ದಂಡೋರ ಸಮಿತಿ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೋರ, ಭೀಮಣ್ಣ ಮಂಚಾಲ್, ಕಿರಿಲಿಂಗಪ್ಪ ಕವಿತಾ, ದೊಡ್ಡಪ್ಪ ವಕೀಲ್ ಸೇರಿದಂತೆ ಅನೇಕ ದಲಿತ ಸಂಘಟನೆ, ಮೀಸಲಾತಿ ಹೋರಾಟ ಸಮಿತಿ ಪದಾಧಿಕಾರಿಗಳು, ಸಮುದಾಯ ಜನರು ಭಾಗಿಯಾದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ನಿಗದಿ ನಂತರವೇ 56,000 ಸರ್ಕಾರಿ ಹುದ್ದೆಗಳ ನೇಮಕಾತಿ ನಡೆಸಿ ಮಾದಿಗ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದ ಮೀಸಲಾತಿ ಐಕ್ಯ ಹೋರಾಟ ಸಮಿತಿ ಒತ್ತಾಯಿಸಿದ ಮನವಿಯನ್ನು ಜಿಲ್ಲಾಧಿಕಾರಿ ನಿತೀಶ್ ಅವರಿಗೆ ಸಲ್ಲಿಸಿ ಆಗ್ರಹಿಸಲಾಯಿತು. ಮಾದಿಗ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯ ವಿರೋಧಿಸಿ ರಾಯಚೂರು ಬಂದ್ ನಡೆಸಿದ ಮೀಸಲಾತಿ ಐಕ್ಯ ಹೋರಾಟ ಸಮಿತಿ ರಾಜ್ಯ ಸರ್ಕಾರ ಅನಗತ್ಯ ಗೊಂದಲ ಸೃಷ್ಟಿಸದೆ ಮೀಸಲು ಪ್ರಮಾಣ ನಿಗದಿಪಡಿಸಬೇಕು. ರಾಜ್ಯ ಸರ್ಕಾರ ಈಗಾಗಲೇ ಒಳ ಮೀಸಲು ಕಾಯ್ದೆಗೆ ರಾಜ್ಯಪಾಲರು ಅಂಕಿತ ಹಾಕಿದೆ. ಹೈಕೋರ್ಟ್ ಶೇಕಡಾ 50 ಮೀಸಲು ಹೆಚ್ಚಿಸಿದಂತೆ ತಡೆದಿದೆ ಹೊರತು ಒಳ ಮೀಸಲು ಹಂಚಿಕೆಗೆ ತಡೆ ನೀಡಿಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲು ನಿಗದಿ ನಂತರವೇ ಸರ್ಕಾರಿ ಹುದ್ದೆಗಳನ್ನು ನೇಮಿಸಬೇಕೆಂದು ಆಗ್ರಹಿಸಿದರು. ಈಗಾಗಲೇ ಅನೇಕ ಮನವಿ ನೀಡಿ ಒತ್ತಾಯಿಸಿದರೂ ಸರ್ಕಾರ ಸಚಿವ ಸಂಪುಟದಲ್ಲಿ ಒಳ ಮೀಸಲು ಇಲ್ಲದೆ ಮೀಸಲಾತಿಯಲ್ಲಿ ನೇಮಕಾತಿಗೆ ಮುಂದಾಗಿದೆ. ಕಳೆದ 30 ವರ್ಷಗಳಿಂದ ನಡೆಯುತ್ತಿರುವ ಹೋರಾಟವನ್ನು ಸರ್ಕಾರ ಕಡೆಗಣಿಸಿ ಕೊಟ್ಟ ಮಾತು ತಪ್ಪಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಳ ಮೀಸಲಾತಿಗೆ ಜಾರಿ ಬದ್ಧವೆಂದು ಕಾಂಗ್ರೆಸ್ ಚುನಾವಣೆಯ ಪ್ರಣಾಳಿಕೆ ಘೋಷಣೆ ಮಾಡಿತ್ತು. ಆದರೆ ಈಗ ಒಳ ಮೀಸಲು ಇಲ್ಲದೆ ನೇಮಕಾತಿಗೆ ಹೊರಟಿರುವುದು ಸಮಾಜಕ್ಕೆ ಮಾಡುವ ಅನ್ಯಾಯವಾಗಿದೆ. ಕೂಡಲೇ ನ್ಯಾಯಸಮ್ಮತ ಒಳ ಮೀಸಲು ಜಾರಿಗೊಳಿಸಲು ಸರ್ಕಾರ ಮುಂದಾಗಬೇಕೆಂದು ಆಗ್ರಹಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ದಯವಿಟ್ಟು ಅಲ್ಲೇ ನಿಂತ್ಕೊಂಡು ಸ್ಲೋಗನ್ಸ್ ಹಾಕ್ಬೇಕು. ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಗೆದ್ದರು, ನ್ಯಾಯವನ್ನು ಪಡೆಯುತ್ತೇವೆ, ರಕ್ತವನ್ನು ಚೆಲ್ಲಿಯಾದರು, ನ್ಯಾಯವನ್ನು ಪಡೆಯುತ್ತೇವೆ, ರಕ್ತವನ್ನು ಚೆಲ್ಲಿಯಾದರು, ನ್ಯಾಯವನ್ನು ಪಡೆಯುತ್ತೇವೆ. ಒಳ ಮೀಸಲಾತಿ ಹೋರಾಟಕ್ಕೆ, ಒಳ ಮೀಸಲಾತಿ ಹೋರಾಟಕ್ಕೆ, ಒಳ ಮೀಸಲಾತಿ ಜಾರಿಗೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಮಾದಿಗ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಿದ್ದರಾಮಯ್ಯ ಕೇಳಿ, ಮಾದೇವಪ್ಪ ಕೇಳಿ, ಪರಮೇಶ್ವರ್ ಕೇಳಿ, ಮಲ್ಕನ್ಕರ್ಗೆ ಕೇಳಿ, ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ಮಾಡಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಎಲ್ಲ ಒಳ ಮೀಸಲಾತಿ ಹೋರಾಟಗಾರರಿಗೆ ಜಯವಾಗಲಿ. ಕಾನೂನಂತೆ ಕಾನೂನು,
ಸಮಾಜ 35 ವರ್ಷಗಳಿಂದ ಹೋರಾಟ ಮಾಡಿ ನೊಂದುಕೊಂಡು ಜೈಲಿಗೆ ಬಿದ್ದು ಒಲಿಗಳು ಒಡಿಸಿಕೊಂಡು ಕಾಲು ಮುರ್ಕೊಂಡು ಕೈ ಮುರ್ಕೊಂಡು ಇವತ್ತು ನಾವು ಬೀದಿಗೆ ಬಂದಿವಿ ನಮ್ಮ ಮಾತಿಗಾಗಿ. ಒಂದು ದಿನ 1-2 ತಾಸು ನಮಗೆ ಬೆಂಬಲ ಕೊಡಲಿಲ್ಲಂತಂದ್ರೆ ಕೊಡಬೇಕಂತಕ್ಕಂಥದ್ದು ಈಗಾಗಲೇ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ನಾವು ಎಲ್ಲರಿಗೆ. ಹೀಗಾಗಿ ದಯವಿಟ್ಟು ಇಷ್ಟೆಲ್ಲ ಬಂದಾಗಿದೆ ರಾಯಚೂರು, ಅವರೆಲ್ಲರೂ ಕೂಡ ನಾನು ಚಿರಋಣಿಯಾಗಿದ್ದೀನಿ ನಮ್ಮ ಸಮಾಜದಿಂದ. ಹೀಗಾಗಿ ದಯವಿಟ್ಟು ಹಿರಿಯ ಪೊಲೀಸ್ ಅಧಿಕಾರಿಗಳಲ್ಲಿ ಹೋಗಿ ಅದನ್ನು ಶಾಂತ ಮಾಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ರಿ. ಈಗ ಸತ್ತಾನಪ್ಪು ಸತ್ತಾನ ಆಯ್ಕೆಯಲ್ಲಿ ಘೋಷಿಸಿತ್ತು. ಚಿತ್ರದುರ್ಗ ಸಮಾವೇಶದಲ್ಲಿಯೂ ಕೂಡ ಅದೇ ಭರವಸೆ ನೀಡಲಾಗಿತ್ತು. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2 ವರ್ಷ ಗತಿಸಿದರೂ ಸಹ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ಪ್ರಾಮಾಣಿಕ ಪ್ರಯತ್ನ ನಡೆಸಲಿಲ್ಲ. ಅಂತಿಮವಾಗಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನ ನಂತರ ಹೋರಾಟದ ಒತ್ತಡಕ್ಕೆ ಮಣಿದು ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿಗೆ ತರುತ್ತೇವೆ ಎಂದು ತಾತ್ವಿಕವಾಗಿ ಒಪ್ಪಿಕೊಂಡು 25 ಆಗಸ್ಟ್ 2025ರಂದು ಆದೇಶ ಹೊರಡಿಸಿದರೆ 2025 ಚಳಿಗಾಲ ಅಧಿವೇಶನದಲ್ಲಿ ಶಾಸನಬದ್ಧ ಕಾಯ್ದೆ ಮಾಡಿಕೊಂಡು ರಾಜ್ಯಪಾಲರಿಂದ ಅಂತಿಮ ಅಂಗೀಕಾರ ಪಡೆಯಲಾಗಿದೆ. ಇಷ್ಟೆಲ್ಲ ಇದ್ದರೂ ಕೂಡ ಒಳ ಮೀಸಲಾತಿ ಇಲ್ಲದೆ ನೇಮಕಾತಿಗಳನ್ನು ಭರ್ತಿ ಮಾಡುವಂತೆ ಸಚಿವ ಸಂಪುಟ ತೀರ್ಮಾನ ತೆಗೆದುಕೊಂಡಿರುವುದು ಸರ್ಕಾರಕ್ಕೆ ಆತ್ಮಸಾಕ್ಷಿ ಇಲ್ಲ ಎಂದು ಸಾಬೀತಾಗ್ತದೆ. ಭಾರತದ ಹಲವಾರು ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಸಂವಿಧಾನಬದ್ಧವಾಗಿ ಸಂವಿಧಾನ ಬಾಬಾ ಸಾಹೇಬರು ಅಂತೇಳಿ ಬಾಯಿ ಪಡೆದುಕೊಳ್ಳುವ ಕಾಂಗ್ರೆಸ್ ಸರ್ಕಾರ ನೀವು ನೋಡ್ತಾ ಇದ್ರೆ ಯಾವತ್ತು ಒಳ ಮೀಸಲಾತಿಯನ್ನು ವಿಫಲಗೊಳಿಸಲು ಕೆಲಸ ಮಾಡುತ್ತಿದೆ. ಈ ಅನ್ಯಾಯಗಳನ್ನು ಇನ್ನೂ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಹೀಗಾಗಿ ಪ್ರಜ್ಞಾವಂತರು ಮತ್ತು ಮಾದಿಗ ಸಮುದಾಯವು ಮಾಡು ಇಲ್ಲವೇ ಮಡಿ ಎಂಬ ತೀರ್ಮಾನಕ್ಕೆ ಬಂದು ಈ ಐತಿಹಾಸಿಕ ರಾಯಚೂರು ಬಂಧು ಕಾರ್ಯಕ್ರಮ ಮೂಲಕ ಕರೆ ನೀಡಲಾಗುತ್ತೆ. ನಮ್ಮ ಹಕ್ಕೊತ್ತಾಯಿಗಳು ತರಾತುರಿಯಲ್ಲಿ ಹೊರಡಿಸಿರುವ ಸರ್ಕಾರದ ಆದೇಶ ಸಂಖ್ಯೆ CIS ಮೇ 2026 ದಿನಾಂಕ 27/2/2026 ತಕ್ಷಣವೇ ಹಿಂಪಡೆಯಬೇಕು ಮತ್ತು ನೇಮಕಾತಿಯಲ್ಲಿ ಒಳ ಮೀಸಲಾತಿ ಜಾರಿಗೆ ಕಡ್ಡಾಯಗೊಳಿಸಬೇಕು. ಜೈ ಮಾದಿಗ, ಜೈ ಮಾದಿಗ. ರಾಜ್ಯದಲ್ಲಿ ದಲಿತರ ಜನಸಂಖ್ಯೆ 18ರಷ್ಟಿದೆ. ಹಾಗಾಗಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು 17%ಗೆ ಪರಿಶಿಷ್ಟ ಜಾತಿಗಳ ಮೀಸಲಾತಿ ಹೆಚ್ಚಿಸಲು ಶಿಫಾರಸು ಮಾಡಿರುತ್ತಾರೆ ಮತ್ತು ಅದು ಜಾರಿಯಲ್ಲಿದೆ. ಈ ಸಾಮಾಜಿಕ ನ್ಯಾಯದ ನೀತಿಯನ್ನು ಜನಾಂಗೀಯ ಸವಾಲುಗಳಿಂದ ರಕ್ಷಿಸಲು ರಾಜ್ಯದ 56% ಮೀಸಲಾತಿಯನ್ನು ಸಂರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಶಿಫಾರಸು ಮಾಡಿ ಸರ್ವ ಪಕ್ಷಗಳ ನಿಯೋಗದೊಂದಿಗೆ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿ ಸಂವಿಧಾನ 9ನೇ ಅನುಸೂಚಿಯಲ್ಲಿ ಸೇರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕಂತೇಳಿ ಒತ್ತಾಯಿಸುತ್ತಿದ್ದೇವೆ. ಜೈ ತಾವೆಲ್ಲ ಸೇರಿದ್ದೀರ, ಬೆಳಿಗ್ಗೆಯಿಂದ ಸೇರಿ ಪ್ರಮುಖವಾಗಿ ಒಳ ಮೀಸಲಾತಿಗಾಗಿ ತಾವೆಲ್ಲ ಬೃಹತ್ ಪ್ರತಿಭಟನೆಯನ್ನು ತಾವು ಹಮ್ಮಿಕೊಂಡಿದ್ದೀರಾ. ಮುಖ್ಯವಾಗಿ ತಮ್ಮ ಬೇಡಿಕೆಗಳನ್ನು ಈಗ ವಿರೂಪಾಕ್ಷಿಯವರು ಸುದೀರ್ಘವಾಗಿ ಹೇಳಿರ್ತಾರೆ. ಯಾವುದೇ ಸರ್ಕಾರಿ ನೇಮಕಾತಿ ಆದರೆ ಕಡ್ಡಾಯವಾಗಿ ಒಳ ಮೀಸಲಾತಿ ಜಾರಿ ಆದ್ಮೇಲೆ ಕಡ್ಡಾಯವಾಗಿ ನೇಮಕಾತಿ ಮಾಡಬೇಕಾಗಿ ಒಂದು ಬಲವಾದ ತಮ್ಮ ಬೇಡಿಕೆ ಇದೆ. ಅದೇ ರೀತಿ 56% ಏನು ಮೀಸಲಾತಿ ಇದೆ ಅದು ಯಾವುದೇ ರೀತಿ ಕೋರ್ಟು ಮತ್ತೆ ಬೇರೆ ಸವಾಲನ್ನ ಎದುರಿಸಕ್ಕೆ ಸಂವಿಧಾನದ 9ನೇ ಶೆಡ್ಯೂಲ್ ಅಲ್ಲಿ ಸೇರಿಸಬೇಕಂತನೂ 2ನೇ ಬೇಡಿಕೆ ಆಗಿರುತ್ತೆ. 3ನೇದು ಎಲ್ಲಾ ಬ್ಯಾಕ್ಲಾಗ್ ಹುದ್ದೆಗೆ 2001 ಮುಂಚಿತ ಇರಲಿ 2001 ನಂತರ ಇರಲಿ ಕಡ್ಡಾಯವಾಗಿ ಒಳ ಮೀಸಲಾತಿ ಜಾರಿಯಾಗಬೇಕು ಅಂತ ತಾವು ಕೇಳ್ತೀರಾ. SCP TSP ಅನುದಾನದಲ್ಲೂ ಒಳ ಮೀಸಲಾತಿ ಬೇಕು, ಜಾರಿಯಾಗಬೇಕು ಅಂತ ತಮ್ಮ ಪ್ರಮುಖ ಬೇಡಿಕೆ ಇರುತ್ತೆ. ಅದೇ ರೀತಿ ಯೂನಿವರ್ಸಿಟಿಗಳಲ್ಲಿ ಒಂದು ಘಟಕ ಅಂತ ಪರಿಗಣಿಸಿ ಒಳ ಮೀಸಲಾತಿ ಜಾರಿಯಾಗಬೇಕು ಅಂತ ತಾವು ಕೇಳ್ತೀರಾ. ಸೊ ಇಷ್ಟೊಂದು ಅಪಾರ ಜನಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ತಮ್ಮ ಏನು ಬೇಡಿಕೆ ಪತ್ರದ ರೂಪದಲ್ಲಿ ನನಗೆ ಕೊಟ್ಟಿದ್ದೀರಾ. ನಾನು ಇಮಿಡಿಯೇಟ್ ಆಗಿ ರಾಜ್ಯ ಸರ್ಕಾರಕ್ಕೆ ಇವತ್ತೇ ನಾನು ಕಳಿಸ್ಕೊಡ್ತೀನಿ. ಅದೇ ರೀತಿ ನಾಳೆ
ಕ್ಯಾಬಿನೆಟ್ ಅಲ್ಲೂ ಇದ್ರ ಬಗ್ಗೆ ಸುವಿಸ್ತಾರವಾಗಿ ಚರ್ಚೆ ಆಗುತ್ತೆ. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತೆ ಸಣ್ಣ ನೀರಾವರಿ ಸಚಿವರು ಮತ್ತೆ ಎಲ್ಲ ಶಾಸಕರಿಗೂ ಗಮನಕ್ಕೆ ತಂದು ಇದ್ರ ಬಗ್ಗೆ ಆದಷ್ಟು ಬೇಗ ಸಕಾರಾತ್ಮಕವಾಗಿ ಒಂದು ಸೊಲ್ಯೂಷನ್, ಸಕಾರಾತ್ಮಕವಾಗಿ ಒಂದು ನಿರ್ಧಾರ ಪ್ರಕಟಿಸಕ್ಕೆ ನಾನು ಕರ್ನಾಟಕ ಸರ್ಕಾರಕ್ಕೂ ನಮ್ಮ ಇಬ್ರು ಸಚಿವರಿಗೂ ಶಾಸಕರಿಗೂ ನಾನು ವಿನಂತಿಸ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಇಷ್ಟೊತ್ತು ತಾವೆಲ್ಲ ಸುದೀರ್ಘವಾಗಿ ಪ್ರತಿಭಟನೆ ಮಾಡಿದ್ದೀರಾ. ತಮ್ಮ ಮನವಿಯನ್ನ ಯಾವುದೇ ರೀತಿ ಡಿಲೇ ಇಲ್ಲದೆ ಸರ್ಕಾರಕ್ಕೆ ನಾನು ಕಳಿಸ್ಕೊಡೋ ಜವಾಬ್ದಾರಿ ನಂದು ಅಂತ ಹೇಳ್ತಾ ಈ ಪ್ರತಿಭಟನೆಯನ್ನ ಸುದೀರ್ಘವಾಗಿ ಬೆಳಿಗ್ಗೆಯಿಂದ ಬೇರೆ ಬೇರೆ ಕಡೆಯಿಂದ ಬಂದು ಶಾಂತಿ ಸುವ್ಯವಸ್ಥೆಯನ್ನ ತಾವೆಲ್ಲ ಕಾಪಾಡಿದಕ್ಕೆ ತಮ್ಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಈ ಪ್ರತಿಭಟನೆಯನ್ನ ಇಲ್ಲಿಗೆ ತಾವು ಮುಕ್ತಾಯ ಮಾಡ್ಕೋಬೇಕಂತ ತಮ್ಮಲ್ಲಿ ನಾನು ಕೋರ್ಕೊಂಡು ಈ ಸಂದರ್ಭದಲ್ಲಿ ಹೋರಾಟಗಾರರಾದ ಎಂ ವಿರೂಪಾಕ್ಷಿ, ರವೀಂದ್ರ ಜಾಲ್ದಾರ್, ನರಸಪ್ಪ ದಂಡೋರ, ಕಿರಿಲಿಂಗಪ್ಪ ಕವಿತಾಳ್, ನರಸಿಂಹ ಮಾಡಗಿರಿ, ಭೀಮಣ್ಣ ಮಂಚಾಲ್, ಸತೀಶ್, ಆರ್ ಆಂಜನೇಯ, ನರಸಪ್ಪ ಆಶಾಪುರ್, ರಾಜು ಸಂಗಟಿ, ಚಂದ್ರು, ಪ್ರವೀಣ್ ಕುಮಾರ್, ಗೋವಿಂದರಾಜ್, ಮೌನೇಶ್ ಜಗಲಿ ಸೇರಿದಂತೆ ಅನೇಕರಿದ್ದರು. ಚಿತ್ರದುರ್ಗ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಇವರು ಸಮಾಜ ಕಲ್ಯಾಣ ಸಚಿವ ಎಚ್.ಡಿ. ಮಹದೇವಪ್ಪ ಇವರಿಗೆ ಕಪಾಳ ಮೋಕ್ಷ ಮಾಡುವುದಾಗಿ ಹೇಳುವ ಮೂಲಕ ಸಣ್ಣತನ ಪ್ರದರ್ಶಿಸಿದ್ದಾರೆ. ಅವರಿಗೆ ಧೈರ್ಯವಿದ್ದು ಮಹದೇವಪ್ಪ ಕರೆದುಕೊಂಡು ಬರಲು ನಾನು ಸಿದ್ಧವಿದ್ದು ಅವರು ಸಿದ್ಧವಾಗಿ ಸ್ಥಳ ದಿನಾಂಕ ನಿಗದಿಪಡಿಸಲಿ ಎಂದು ಕಾಂಗ್ರೆಸ್ ವಕ್ತಾರ ಮಾಳೇಶ್ ಬೊಮ್ಮನಾಳ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜಕಾರಣಿಗಳು ನಡೆನುಡಿ ಇನ್ನೊಬ್ಬರಿಗೆ ಆದರ್ಶವಾಗಬೇಕು. ವೇದಿಕೆ ಕಾರ್ಯಕ್ರಮಗಳಲ್ಲಿ ಜವಾಬ್ದಾರಿಯುತ ಮಾತನಾಡಬೇಕು. ಪ್ರಚೋದಿಸುವ, ಹಲ್ಲೆ ಮಾಡುವುದಾಗಿ ಹೇಳುವುದು ಎಷ್ಟು ಸರಿ ಎಂದು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಮೀಸಲಾತಿಯಲ್ಲಿ ಅನ್ಯಾಯವಾದರೆ ಪ್ರತಿಭಟಿಸಲು ಅನೇಕ ವಿಧಾನಗಳಿವೆ. ಸರ್ಕಾರಕ್ಕೆ ಮನವಿ ಸಲ್ಲಿಸಬಹುದಾಗಿದೆ. ಅದು ಬಿಟ್ಟು ಅಸಂಬದ್ಧವಾಗಿ ಮಾತನಾಡುವುದನ್ನು ನಿಲ್ಲಿಸಬೇಕು. ಕೂಡಲೇ ಕ್ಷಮೆ ಕೇಳಬೇಕೆಂದರು. ಈ ಹಿಂದೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಇವರ ವಿರುದ್ಧ ಚುನಾವಣಾ ಪ್ರಚಾರ ವೇಳೆಯಲ್ಲಿ ವೈಯಕ್ತಿಕವಾಗಿ ನಿಂದಿಸಿದ್ದರು. ಜನರು ತಿರಸ್ಕರಿಸಿದ್ದಾರೆ. ಮಾಜಿ ಸಂಸದ ದಿವಂಗತ ಎ. ವೆಂಕಟೇಶ್ ನಾಯಕ್ ಇವರ ಗರಡಿಯಲ್ಲಿ ಬೆಳೆದ ಶಿವನಗೌಡ ನಾಯಕ್ ಆಡುವ ಮಾತುಗಳು ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರುವುದಿಲ್ಲ. ಯಾರಿಗೂ ಏಕವಚನದಲ್ಲಿ ಎ. ವೆಂಕಟೇಶ್ ನಾಯಕ್ ಮಾತನಾಡದೆ ರಾಜಕೀಯ ಮಾಡಿರುವುದು ಇತಿಹಾಸವಿದೆ. ಇನ್ನೊಬ್ಬರನ್ನು ಅಗೌರವಿಸಿ ಮಾತನಾಡುವುದು ಸರಿಯಲ್ಲ. ಅವರು ಸಿದ್ಧವಿದ್ದರೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಇವರ ಕರೆಯಿಸುವೆ, ಅಲ್ಲಿಗೆ ಬಂದು ಕಪಾಳ ಮೋಕ್ಷ ಮಾಡಲಿ ಎಂದು ಸವಾಲು ಹಾಕಿದರು. ಮಾಜಿ ಸಚಿವರಾದ ಕೆ. ಶಿವನಗೌಡ ನಾಯಕ್ ಸಾಹೇಬರು ಚಿತ್ರದುರ್ಗದಲ್ಲಿ ಮನೆ ಒಂದು ಕಾರ್ಯಕ್ರಮದಲ್ಲಿ ಮಾದೇವಪ್ಪ ಸಾಹೇಬರು ಮಾತಾಡಿದ್ದಾರೆ. ಅದು ವಿಡಿಯೋ ಕೂಡ ನನ್ನೊಬ್ಬರಿಗೆ ಮಾದೇವಪ್ಪ ಅವರು ಎಲ್ಲಿಯಾದ್ರೂ ಸಿಕ್ಕರೆ ಮಾರಿ ಕುಳಿತನಾದಂತ ಶಬ್ದವನ್ನು ಬಳಸಿದ್ದಾರೆ ಕೆ. ಶಿವನಗೌಡ ಸಾಹೇಬರು. ಕೆ. ಶಿವನಗೌಡ ಸಾಹೇಬರಿಗೆ ನಾನು ಮಾತನಾಡಕ್ಕೆ ಇಷ್ಟಪಡ್ತೀನಿ. ಒಬ್ಬ ರಾಜಕಾರಣಿ ಆದವರು ಯಾವತ್ತೂ ಇನ್ನೊಬ್ಬರಿಗೆ ಆದರ್ಶವಾಗಿ ಕೊಟ್ಟು ಇನ್ನೊಬ್ಬರಿಗೆ ದ್ವೇಷಿರ್ತಂತ ಕೆಲಸ ಯಾವತ್ತೂ ಮಾಡಬಾರ್ದು. ಅದು ಯಾವ ರಾಜಕಾರಣಿಗೂ ಸೂಕ್ತ ಅಲ್ಲ. ಒಬ್ಬ ರಾಜಕಾರಣಿ ಆದವರು ಅವ್ರನ್ನ ನೋಡಿ ಇನ್ನೊಬ್ರು ಯುವಕರು ಕಲಿಯಂತ ಪ್ರತಿಭೆ ಕೊಡ್ತಾರೆ. ಅವ್ರನ್ನ ನೋಡಿ ಇನ್ನೊಬ್ರ ಹತ್ರ ಜಗಳಾಡಂತ ಮನಸ್ಸು ಇರಬಾರ್ದು ರಾಜಕಾರಣಿಗಳಲ್ಲಿ. ಹಾಗಾಗಿ ಶಿವನಗೌಡ ನಾಯಕರಿಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತಿದ್ದೀನಿ. ಎಚ್.ಸಿ. ಮಹದೇವಪ್ಪ ಸಾಹೇಬರು ಸಿಕ್ಕರೆ ಮಾಹಿತಿ ಅಂತ ಹೇಳ್ತಿಲ್ಲ. ನೀವು ಯಾವತ್ತು ಹೇಳಿದ್ರೆ, ಯಾವ ದಿನಾಂಕದಲ್ಲಿ ಹೇಳಿದ್ರೆ, ಯಾವ ಜಾಗದಲ್ಲಿ ಹೇಳಿದ್ರೆ ಮಾದೇವಪ್ಪ ಅವ್ರನ್ನ ಕರ್ಕೊಂಬಾರ ಜವಾಬ್ದಾರಿ ನಂದು. ಮಾಹಿತಿ ನೀವು ನಂತರ ಹೇಳ್ತೀರಿ ಅಂತೇಳಿ ಪತ್ರಿಕೆ ಮುಖಾಂತರ ಅವ್ರು ಹೇಳಕ್ಕೆ ಇಷ್ಟಪಡ್ತೀನಿ. ಶಿವನಗೌಡ ನಾಯಕ್ ಸಾಹೇಬ್ರೆ, ಕಳೆದ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಅವ್ನು ಯಾವ ಕುಮಾರಸ್ವಾಮಿ ಅಂತ ಅವ್ನು ಒಬ್ಬರಲ್ಲ 7 ಜನ ಎಂಟ್ರೆ ಅಂತ ಹೇಳಿದ್ರು. ಇವೆಲ್ಲ ಒಳ್ಳೆ ಬೆಳವಣಿಗೆಗಳಲ್ಲ. ಅವ್ರು ಆದರ್ಶ ರಾಜಕಾರಣಿಗಳು ಮಾತಾಡೋಂತ ಮಾತಾಡಲ್ಲ. ನೀವು ಏನೇನು ಮಾತಾಡ್ಬೇಕಾದ್ರೂ ಪ್ರಭುತ್ವದಿಂದ ಮಾತಾಡ್ಬೇಕು. ಅದಕ್ಕೆ ನಿಜವಾದ ರಾಜಕಾರಣಿ ಅಂತಾರೆ. ಎಂತ ಮನೆತನದಲ್ಲಿ ಬೆಳೆದಿದ್ದೀವಿ ನೀವು. ವೆಂಕಟೇಶ್ ನಾಯಕ ಸಾಹೇಬ್ ಬೇರೆ ಮನೆಯಲ್ಲಿ ಬೆಳೆದಂತವ್ರು. ಅವ್ರಿಗೆ ನಿಮ್ಗೆ ಯಾಕೆ ಬುದ್ಧಿ ಇಷ್ಟು ವ್ಯತ್ಯಾಸ ಇದೆ? ಅವ್ರು ಒಂದು ದಿವಸ ಕೂಡ ಇನ್ನೊಬ್ಬರ ಬಗ್ಗೆ ಯಾವತ್ತೂ ಕೂಡ ವೆಂಕಟೇಶ್ ನಾಯಕ ಸಾಹೇಬರು ಏಕವಚನದಲ್ಲಿ ಮಾತಾಡಿಲ್ಲ. ಅಷ್ಟು ಪ್ರಬುದ್ಧತೆ ರಾಜಕಾರಣಿ. ವೆಂಕಟೇಶ್ ನಾಯಕ್ ಅಂತ ರಾಜಕಾರಣಿ ನಮ್ಮ ಪಕ್ಷದಲ್ಲಿ ಯಾರು ಇಲ್ಲ ಜಿಲ್ಲೆಯಲ್ಲಿ. ಅಂತ ವೆಂಕಟೇಶ್ ನಾಯಕ ಸಾಹೇಬರು ಗರಡಿ ಮನೆಯಲ್ಲಿ ಬೆಳೆದಂತವ್ರು ನೀವು ಏಕವಚನದಲ್ಲಿ ಮಾತಾಡಿದ್ರೆ ಅವ್ನಿಗೆ ಮಾಡಿಕೊಡ್ತೀನಿ, ಇವ್ನಿಗೆ ಮಾಡಿಕೊಡ್ತೀನಿ. ಇವೆಲ್ಲ ಒಳ್ಳೆ ಪ್ರಬುದ್ಧತೆ ಅಲ್ಲ. ಇದು ಒಳ್ಳೆ ರಾಜಕಾರಣಿ ಲಕ್ಷಣ ಅಲ್ಲ. ನೀವು ನಿಜವಾಗ್ಲೂ ಮಾಧ್ಯಮದಲ್ಲಿ ಒಳ್ಳೆಯದು ನಿಮ್ಮಲ್ಲಿ ಶಕ್ತಿ ಇತ್ತಂತಂದ್ರೆ ನೀವು ಯಾವ ಸಂದರ್ಭದಲ್ಲಿ ಹೇಳಿದ್ರು ಕೂಡ ನೀವು ಯಾವ ಜಾಗದಲ್ಲಿ ಇಟ್ಟು ನಾವು ಮಾಧ್ಯಮವನ್ನು ಕರ್ಕೊಂಡ್ಬರ್ತೀವಿ ಅಂತ ನಂದು. ನೀವು ಒಳ್ಳೆಯದು ಯಾವತ್ತು ರೆಡಿ ಆಗ್ತೀರಿ? ನೀವು ಮಾಧ್ಯಮ ನಾನು ನಿಮ್ಗೆ ಚಾಲೆಂಜ್ ಮಾಡ್ತೀನಿ. ನೀವು ಯಾವತ್ತು ರೆಡಿ ಆಯ್ತು ಕೂಡ ನಾನು ಕರ್ಕೊಂಡ್ಬರ್ಬೇಡಿ. ನಾನು ಮಾಧ್ಯಮ ಮುಖಾಂತರ ಹೇಳೋದು ಇಷ್ಟ. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ
ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ರಾಯಚೂರು ಜಿಲ್ಲಾ ವತಿಯಿಂದ ಹಾಗೂ ರಾಷ್ಟ್ರೀಯ ರೈತ ದಿನಾಚರಣೆ ಇವರ ಜಂಟಿ ಸಹಕಾರದೊಂದಿಗೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ದಿನಾಂಕ 14/3/2026 ಶನಿವಾರ ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆವರೆಗೆ. ಸ್ಥಳ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರ, ರಾಯಚೂರು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಹೇಂದ್ರ ನಾಯಕ್ ಮಾತಾಡುತ್ತಿರೋದು. ವಿಷಯ ಏನಪ್ಪ ಅಂತಂದರೆ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ವತಿಯಿಂದ ರಾಷ್ಟ್ರೀಯ ವಿಶ್ವ ರೈತ ದಿನಾಚರಣೆ ಕಾರ್ಯಕ್ರಮ ರಾಯಚೂರಿನಲ್ಲಿ ನಡೆಯುತ್ತಿದೆ. ದಿನಾಂಕ 14/3/2026 ಶನಿವಾರದಂದು ಈ ಒಂದು ಕಾರ್ಯಕ್ರಮ ನಡೆಯುತ್ತಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕೀಲಬ್ರಹ್ಮನ್ ಮಠ ಗುರುಗಳು ಹಾಗೂ ಗುಂಡುಗುರ್ತಿ ತಾತನವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗಾಗಿ ಇನ್ನೊಂದು ವಿಶೇಷವೇನಪ್ಪ ಅಂತಂತಂದರೆ, ರೈತಾಪಿ ವರ್ಗದವರು ಹಾಗೂ ಯುವ ಮಿತ್ರರು, ರಾಜಕೀಯ ಮುಖಂಡರು ಮತ್ತು ಸಂಘ ಸಂಸ್ಥೆಗಳು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವಿಶೇಷ ಇನ್ನೊಂದು ಏನಪ್ಪ ಅಂತಂದರೆ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4:30ವರೆಗೂ ಹೆಲ್ತ್ ಡಿಪಾರ್ಟ್ಮೆಂಟ್ ಒಂದು ಕಾರ್ಯಕ್ರಮ ಇರ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಯಾರಾದರೂ ಹೆಲ್ತ್ ಬಗ್ಗೆ ಯಾರಾದರೂ ಆರಾಮಿದ್ದಿಲ್ಲಪ್ಪ ಅಂದರೆ, ಈ ಒಂದು ಆರಾಮಿದ್ದಿಲ್ಲ ಅಂದರೆ ಈ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮ ಇರ್ತದೆ. ಯಾರಾದರೂ ಆರಾಮಿದ್ದಿಲ್ಲ ಅಂದರೆ ತೋರಿಸಬಹುದು ಅಂತೇಳಿ ತಮ್ಮಲ್ಲಿ ನೆನೆಸಿಕೊಳ್ಳುತ್ತೇನೆ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಪರಿಶಿಷ್ಟ ಜಾತಿಯಲ್ಲಿ ಇರುವ 101 ಉಪಜಾತಿಗಳು ಜಾತಿ ಪ್ರಮಾಣ ಪತ್ರ ಪಡೆಯುವಾಗ ಕಡ್ಡಾಯವಾಗಿ ಉಪಜಾತಿ ನಮೂದು ಮಾಡಿ ಪ್ರಮಾಣ ಪತ್ರ ಪಡೆಯಬೇಕು. ಛಲವಾದಿ ಜಾತಿಯಲ್ಲ, ಉಪಜಾತಿಯಷ್ಟೇ.
ಸುಳ್ಳು ಜಾತಿ ನಮೂದಿಸಿ ಜಾತಿ ಪ್ರಮಾಣ ಪತ್ರಗಳನ್ನು ಮರುಪಡೆಯಬೇಕೆಂದು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಛಲವಾದಿಗಳೆಂದು ಜಾತಿ ಪ್ರಮಾಣ ಪತ್ರ ಪಡೆಯಲಾಗುತ್ತದೆ. ಮಾಲಾದಾಸರು, ಮಾಲಾ ಜಂಗಮ ಸಮುದಾಯದವರು, ಬ್ಯಾಗರ ಮಾಲಾ ಸಮುದಾಯದವರು ಧಾರ್ಮಿಕ ಗುರುಗಳಾಗಿದ್ದಾರೆ. ಅವರಲ್ಲಿ ಆಂತರಿಕ ಮದುವೆಗಳು ನಡೆಯುವುದಿಲ್ಲ. ಆದರೆ IAS ಅಧಿಕಾರಿಯಾಗಿದ್ದ ಶಿವರಾಮ್ ಇವರು ಛಲವಾದಿ ಮಹಾಸಭಾ ಎಂದು ರಚಿಸಿಕೊಂಡು ಎಲ್ಲರೂ ಛಲವಾದಿ ಜಾತಿ ಪ್ರಮಾಣ ಪತ್ರ ಪಡೆಯುವಂತೆ ಹೇಳಿದರು. ಉಪಜಾತಿಗಳನ್ನು ನಮೂದಿಸದೆ ಅನೇಕರು ಛಲವಾದಿ ಎಂದು ನಾಮಪತ್ರ ಪಡೆದಿರುವುದು ಸಂವಿಧಾನ ವಿರೋಧಿಯಾಗಿದೆ ಎಂದರು. ಸರ್ವೋಚ್ಚ ನ್ಯಾಯಾಲಯದ 5 ಜನ ನ್ಯಾಯಮೂರ್ತಿಗಳ ಪೀಠದಲ್ಲಿ ಬಿ. ಬಸಲಿಂಗಪ್ಪ ವಿರುದ್ಧ ದಿ. ಮುನಿಚಿನ್ನಣ್ಣಪ್ಪ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಯಾವುದೇ ಒಂದು ಜಾತಿಗೆ ಮತ್ತೊಂದು ಜಾತಿ ಸಮಾನವಾಗಿದ್ದಲ್ಲಿ ಅದರ ಪ್ರಕಾರ ಬ್ರಾಕೆಟ್ನಲ್ಲಿ ನಮೂದಿಸಬೇಕು ಎಂದು ಆದೇಶ ನೀಡಿದೆ. ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಬ್ಯಾಗರ ಕ್ರಮ ಸಂಖ್ಯೆ 25, ಹೊಲೆಯ 44, ಕ್ರಮ ಸಂಖ್ಯೆ 65ರಲ್ಲಿ ಮಾಲಾ ಜಾತಿಗಳಿವೆ. ಆದರೆ ತಂದೆ ತಾತ ಅವಧಿಯಲ್ಲಿ ದಾಖಲೆಗಳಲ್ಲಿ ಇರುವ ಉಪಜಾತಿಯನ್ನು ನಮೂದಿಸಬೇಕು. ಛಲವಾದಿ ಎಂದು ನಮೂದಿಸಿದರೆ ಸುಳ್ಳು ಮಾಹಿತಿ ನೀಡಿದಂತಾಗುತ್ತದೆ. ಸರ್ಕಾರಿ ನೇಮಕಾತಿಗೆ 1 ತಿಂಗಳ ಕಾಲಾವಕಾಶವಿದ್ದು ಛಲವಾದಿ ಎಂದು ಜಾತಿ ಪ್ರಮಾಣ ಪತ್ರ ಪಡೆದವರು ಉಪಜಾತಿ ನಮೂದಿಸಿ ಜಾತಿ ಪ್ರಮಾಣ ಪತ್ರ ಪಡೆದು ಅರ್ಜಿ ಸಲ್ಲಿಸಬೇಕು. ಇಲ್ಲದೆ ಹೋದಲ್ಲಿ ಬ್ಯಾಗರ, ಹೊಲೆಯ, ಮಾಲಾ ಉಪಜಾತಿಗಳಿಗೆ ಛಲವಾದಿ ಎಂದು ಸಿಂಧತ್ವ ಪ್ರಮಾಣ ಪತ್ರ ನೀಡಿದಂತೆ ತಕರಾರು ಅರ್ಜಿ ಸಲ್ಲಿಸುವುದಾಗಿ ಹೇಳಿದರು. ಪರಿಶಿಷ್ಟ ಜಾತಿಯಲ್ಲಿರುವ ಸಮುದಾಯಗಳು ಧರ್ಮ ಕಲಂನಲ್ಲಿ ಹಿಂದೂ ಧರ್ಮವೆಂದು ನಮೂದಿಸಬೇಕು. ಬೌದ್ಧ ಧರ್ಮಕ್ಕೆ ನಮೂದಿಸಿದರೆ ಬೌದ್ಧ ಧರ್ಮದಲ್ಲಿ ಅಸ್ಪೃಶ್ಯತೆಯೂ ಇಲ್ಲ, ಜಾತಿ ಪದ್ಧತಿಯೂ ಇಲ್ಲ. ಗೌತಮ್ ಬುದ್ಧರ ಮೇಲೆ ಪ್ರೀತಿ ಅಭಿಮಾನವಿದ್ದರೆ ಮತಾಂತರಗೊಂಡು ಪ್ರವರ್ಗ 2A ರಲ್ಲಿ ದೊರೆಯುವ 15% ಮೀಸಲಾತಿ ಪಡೆಯಬಹುದು ಎಂದರು. ರಾಜ್ಯ ಸರ್ಕಾರ 56,000 ಹುದ್ದೆಗಳ ನೇಮಕಾತಿ ಮಾಡಲು ಹೊರಟಿದೆ. ಒಳ ಮೀಸಲಾತಿ ನಿಗದಿಗೊಳಿಸಿಲ್ಲ. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ರಚಿಸಲಾಗಿದ್ದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಇವರು ವರದಿಯನ್ನು ಸರ್ಕಾರ ಒಪ್ಪಿಲ್ಲ. ಅವೈಜ್ಞಾನಿಕವಾಗಿ ಹಂಚಿಕೆ ಮಾಡಲಾಗಿದೆ. ಮೀಸಲಾತಿಯಲ್ಲಿಯೂ ನಿಯಮ ಮೀರಿ ಮೀಸಲು ಹಂಚಿಕೆಗೆ ಅವಕಾಶ ಇಲ್ಲ ಎಂದರು. ಡಾಕ್ಟರ್ ಬಾಬಾ ಸಾಹೇಬರ ಅಭಿಮಾನಿಗಳು ಎಂದು ಹೇಳಿಕೊಂಡು ಕಾಂಗ್ರೆಸ್ಸಿನಲ್ಲಿ ಇರುವುದು ವಿರೋಧಿಗಳೆಂದರು. ಸಂವಿಧಾನ ಆಶಯ ಜಾರಿಗೊಳಿಸಲು ನಮ್ಮ ಹೋರಾಟವೇ ಹೊರತು ಯಾವುದೇ ಜಾತಿ ವಿರುದ್ಧವಲ್ಲ ಎಂದರು. ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯವರು ಮೀಸಲಾತಿ ಕೋಟಾದಲ್ಲಿ ಸರ್ಕಾರಿ ಹುದ್ದೆಗಳನ್ನು ಯಾರು ಪಡೆಯಲಿಕ್ಕೆ ಇಚ್ಛೆ ಬಯಸ್ತಾರೆ ಮತ್ತು ಯಾರು ಅರ್ಜಿಗಳನ್ನು ಸಲ್ಲಿಸುತ್ತಾರೆ. ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂತಂದ್ರೆ ಕೆಲವು ಉಪಜಾತಿಗಳು, ಉದಾಹರಣೆಗೆ ಬ್ಯಾಗರು, ಮಾಲಾ ಮತ್ತೆ ಹೊಲಿಯ ಸಮಾಜದವರು ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು ತಂದೆ ಮತ್ತೆ ತಾತಂದಿ ಜಾತಿ ಇದೆಯಲ್ಲ ಅದನ್ನು ಹೊರತುಪಡಿಸಿ ಶಿವರಾಮ್ ಅವರು ರಿಟೈರ್ಡ್ IAS ಆಫೀಸರ್, ಅವರು ಆದಿನಾರಾಯಣ ಜಾತಿಯಿಂದ ಆದಿನಾರಾಯಣ ಉಪಜಾತಿಯಿಂದ ಇದ್ರು. ಸೊ ಅವರು ಛಲವಾದಿ ಮಹಾಸಭಾ ಅಂತೇಳಿ 2014ರಲ್ಲಿ ಪ್ರಾರಂಭ ಮಾಡಿದ್ರು. ಅದಕ್ಕೆ ಇವ್ರಿಗೆ ಮಾಡಿದಂತಂದ್ರೆ ಎಲ್ಲರೂ 1,000-2,000 ಕೊಟ್ಟು ಮೆಂಬರ್ಶಿಪ್ ಆದಾಗ. ಸೊ ಮತ್ತೆ ಅಲ್ಲಿ ಮಕ್ಕಳದ್ದು ಸ್ಕೂಲ್ ರೆಕಾರ್ಡ್ಸ್ ನಲ್ಲಿ ಕಾಸ್ಟ್ ಕಾಲಂನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಛಲವಾದಿ ಅಂತ ಬರ್ಸ್ಬಿಟ್ರು. ಸೊ ಈಗ ಏನಾಗಿದೆ ಅಂತಂದ್ರೆ ಈಗ ನೀವು ನಿಮ್ಮ ತಂದೆ ಮತ್ತೆ ತಾತಂದು ಉಪಜಾತಿ ಹೊರತುಪಡಿಸಿ ಬೇರೆ ಹೊಸ ಉಪಜಾತಿ ಬೆಳೆಸಿರುತ್ತೆ ಅಂತಂದ್ರೆ ಈ ಸರ್ಕಾರಿ ಹುದ್ದೆಗಳಲ್ಲಿ ನೇಮಕಾತಿ ಆದ್ಮೇಲೆ ಸಿಂಧುತ್ವ ಪ್ರಮಾಣ ಪತ್ರ ಸಲ್ಲಿಸಬೇಕಾಗ್ತದ. ಸೊ ಅಂತ ಸಂದರ್ಭದಲ್ಲಿ ಏನಿರ್ತದೆ ಅಂತಂದ್ರೆ ನೀವು ಈ ಛಲವಾದಿಯನ್ನು ಬೆಳೆಸಿದಿರಂತೆ ಅಂತಂದ್ರೆ ನಿಮ್ಮ ತಂದೆ ಮತ್ತೆ ತಾಯಿ ತಾತಂದು ಕೂಡ ಚೇಂಜ್ ಆಗ್ಬಿಡ್ತದ. ಸೊ ಆ ನಿಟ್ಟಿನಲ್ಲಿ ಅದು ಪ್ರಾಬ್ಲಮ್ ಆಗಬಹುದು. ಸಿಂಧುತ್ವ ಪ್ರಮಾಣ ಪತ್ರ ಪಡೆಯಲಿಕ್ಕೆ ಅಥವಾ ಕ್ಲಿಯರ್ ಆಗಬೇಕಂತ ಅಂತಂದ್ರೆ ನಿಮ್ಮ ತಾತ ತಂದೆ ಏನು ಉಪಜಾತಿ ಇರ್ತದಲ್ಲ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಅದನ್ನೇ ಬಳಸಬೇಕು. ಮತ್ತೆ ಯಾರ್ಯಾರು ಛಲವಾದಿ ಬಳಸಿದ್ರಲ್ಲ 1 ತಿಂಗಳ ಸಮಯ ಅವಕಾಶ ಇದೆ. ಸಂಬಂಧಪಟ್ಟ ಸಹಾಯಕ ಆಯುಕ್ತ ಹತ್ರ ಹೋಗಿ ಅಪ್ಲಿಕೇಶನ್ ಹಾಕೊಂಡು ಸರ್ ನಮ್ದು ಈಗ ತಪ್ಪಾಗಿ ಬಳಸ್ಬಿಟ್ಟಿದ್ವಿ, ನಮ್ಮ ತಾತಂದು ತಂದೆ ಈ ತರ ಇದೆ, ನಮ್ಗೆ ಕ್ಲಿಯರ್ ಕಟ್ ಮಾಡ್ಕೊಡ್ರಿ ಅಂತ ಹೇಳ್ಬೇಕು. ಸೊ ಆ ತರ ಮಾಡಿದ್ರೆ ವಿದಿನ್ 1 ವೀಕ್ ನಲ್ಲಿ ಕ್ಲಿಯರ್ ಕಟ್ ಆಗೋದು ಮತ್ತೆ ಮುಂದೆ ಅಪಾಯಿಂಟ್ಮೆಂಟ್
ಈ ಸಂದರ್ಭದಲ್ಲಿ ಮಾಲಾ ಮಹಾಸಭಾದ ಸಂಚಾಲಕ ಭಾಸ್ಕರ್ ಬಾಬು ಇದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಮಾಡಿದ ನಂತರವೇ ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಆಗ್ರಹಿಸಿ ನಡೆದ ರಾಯಚೂರು ಬಂದ್ ಪ್ರತಿಭಟನೆಯಲ್ಲಿ ಡಿಎಸ್ಎಸ್ ಮುಖಂಡ ಭರತ್ ಕುಮಾರ್ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಳ್ಳಲು ಯತ್ನಿಸಿದ ಘಟನೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ನಡೆದಿದೆ. ಒಳ ಮೀಸಲಾತಿ ಐಕ್ಯ ಹೋರಾಟ ಸಮಿತಿ ನೀಡಿದ ಕರೆ ಬೆಂಬಲಿಸಿ ನಗರದ ವಿವಿಧ ಸಂಘಟನೆಗಳು, ಮಾದಿಗ ಸಮುದಾಯ ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ನಗರದಲ್ಲಿ ಬಂದ್ ಹಿನ್ನೆಲೆಯಲ್ಲಿ ವ್ಯಾಪಾರ ಮುಗ್ಗಟ್ಟು ಬಂದ್ ಮಾಡಿ ಸಮಾವೇಶ ನಡೆಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮುಖಂಡರು ಮಾತನಾಡುತ್ತಿರುವಾಗಲೇ ಮೈಮೇಲೆ ಪೆಟ್ರೋಲ್ ಹಾಕಿಕೊಂಡ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಜನರು ಹಾಗೂ ಪೊಲೀಸರು ಕೂಡಲೇ ನೆರವಿಗೆ ಧಾವಿಸಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆಕ್ಸಿಜನ್ ಕೊರತೆಯಿಂದ ನಗರ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದ ವೃದ್ಧೆ ಕರ್ತವ್ಯ ನಿರತ ವೈದ್ಯರ ಸರಿಯಾಗಿ ಚಿಕಿತ್ಸೆ ನೀಡಲ್ಲ. ವೃದ್ಧೆಯ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿ ಕುಟುಂಬಸ್ಥರು ಮೃತದೇಹವನ್ನು ಸಿಂಧನೂರು ನಗರದ ಸಾರ್ವಜನಿಕ ಆಸ್ಪತ್ರೆಯ ಎದುರುಗಡೆ ರಾಯಚೂರು ಮುಖ್ಯ ರಸ್ತೆಯಲ್ಲಿ ಇಟ್ಟು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಮಂಗಳವಾರ ಸಂಜೆ ನಡೆಯಿತು. ಸಂಗಮ ಶಿವಪ್ಪ 80 ವರ್ಷ ಮೃತ ದುರ್ದೈವಿ. ಮೃತಪಟ್ಟ ವೃದ್ಧೆ ಸಂಗಮನವರನ್ನು ಚಿಕಿತ್ಸೆಗೆಂದು ಸಾರ್ವಜನಿಕ ಆಸ್ಪತ್ರೆಗೆ ಮಧ್ಯಾಹ್ನ ಕುಟುಂಬಸ್ಥರು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದಿದ್ದಾರೆ. ಆ ಸಮಯದಲ್ಲಿ ಕರ್ತವ್ಯದಲ್ಲಿದ್ದ ಡಾಕ್ಟರ್ ಕೋನಿಕಾ ಕಟ್ವಾ ಅವರು ಸಕಾಲಕ್ಕೆ ವೃದ್ಧೆಗೆ ಚಿಕಿತ್ಸೆ ನೀಡದೇ ಇದ್ದದ್ದರಿಂದ ಸಾವಾಗಿದೆ ಎಂದು ಕುಟುಂಬಸ್ಥರು ಆರೋಪಿಸಿದರು. ಸಕಾಲಕ್ಕೆ ಆಕ್ಸಿಜನ್ ಮೂಲಕ ನೀಡಿಲ್ಲ. ವೃತ್ತಿಯಲ್ಲಿದ್ದ ವೈದ್ಯರು ತಮ್ಮ ರೋಗಿಗೆ ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ ಎಂದು ಆಪಾದಿಸಿದರು. ವೃದ್ಧೆಯ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಶವದೊಂದಿಗೆ ರಸ್ತೆಗಿಳಿದ ಪಾಲಕರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಕುಟುಂಬಸ್ಥರ ಮನವೊಲಿಸಲು ಹರಸಾಹಸಪಟ್ಟರು. ನಂತರ ಕುಟುಂಬಸ್ಥರಿಗೆ ಮನವೊಲಿಸುವ ಮೂಲಕ ಮೃತದೇಹವನ್ನು ಸ್ವಗ್ರಾಮಕ್ಕೆ ರವಾನಿಸಲಾಯಿತು. ಕುಟುಂಬಸ್ಥರ ಆಕ್ರೋಶಕ್ಕೆ ಕೆಲ ಕಾಲ ನಗರದ ಸಾರ್ವಜನಿಕ ಆಸ್ಪತ್ರೆ ಎದುರುಗಡೆ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿತ್ತು. ವೈದ್ಯರು ನಿರ್ಲಕ್ಷ್ಯ ತೋರಿ ನಂತರ ಪೊಲೀಸರ ಮೂಲಕ ತಮ್ಮ ಮೇಲೆ ದೌರ್ಜನ್ಯ ಎಸಗಲು ಮುಂದಾಗಿದ್ದಾರೆ ಎಂದು ಕುಟುಂಬಸ್ಥರ ಆಕ್ರೋಶ ವ್ಯಕ್ತಪಡಿಸಿದರು. ವೈದ್ಯರ ಆ ಸಮಯದಲ್ಲಿ ಸೌಜನ್ಯಕ್ಕಾದರೂ ಮೃತದೇಹದ ಕಡೆ ತಿರುಗಿಯೂ ನೋಡಿಲ್ಲ, ಪರಿಸ್ಥಿತಿ ಆಲಿಸಲಿಲ್ಲ ಎಂದು ವೈದ್ಯರ ವಿರೋಧ ವ್ಯಕ್ತವಾಯಿತು. ರಸ್ತೆ ತಡೆಯಿಂದಾಗಿ ಕೆಲ ಗಂಟೆಗಳ ಕಾಲ ಸಂಚಾರ ಸಮಸ್ಯೆ ಉಂಟಾಯಿತು. ಘಟನೆ ಹಿನ್ನೆಲೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗುವಂತೆ ಸ್ಥಳಕ್ಕೆ ಆಗಮಿಸಿದ ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಂಪನಗೌಡ ಬಾದರ್ಲಿ ಸೇರಿದಂತೆ ರಾಜಕೀಯ ಮುಖಂಡರು ಹಾಗೂ ಪೊಲೀಸ್ ಅಧಿಕಾರಿಗಳು ಮೃತ ವೃದ್ಧೆಯ ಕುಟುಂಬಸ್ಥರಿಗೆ ಮನವೊಲಿಸಲು ಪ್ರಯತ್ನಿಸಿದರು. ಅದಕ್ಕೂ ಸುಮ್ಮನಾಗದೆ ಕುಟುಂಬಸ್ಥರು ವೈದ್ಯರ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟಿಸಿದರು. ನಂತರ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಹಾಗೂ ಕರ್ತವ್ಯ ನಿರತ ವೈದ್ಯರೊಂದಿಗೆ ಸಭೆ ನಡೆಸಲಾಯಿತು. ಸಭೆಯಲ್ಲಿ ವೈದ್ಯಾಧಿಕಾರಿ ಘಟನೆಯ ಬಗ್ಗೆ ಮಾಹಿತಿ ನೀಡಿ ಕ್ಷಮೆ ಯಾಚಿಸಿದರು. ಘಟನೆ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ವೈದ್ಯೆ ಡಾಕ್ಟರ್ ಕೋನಿಕಾ ಕಟ್ವಾ ಸ್ಪಷ್ಟನೆ ನೀಡಿದರು. ವೃದ್ಧೆಯ ಆಸ್ಪತ್ರೆಗೆ ದಾಖಲಾದ ಸಂದರ್ಭದಲ್ಲಿ ಅಗತ್ಯ ಚಿಕಿತ್ಸೆ ನೀಡಲಾಗಿದೆ. ದಾಖಲಾದ ಸಂದರ್ಭದಲ್ಲಿ ರೋಗಿಯ ರಕ್ತದೊತ್ತಡ ಸೇರಿ ಯಾವುದೇ ಆಕ್ಸಿಜನ್ ಕೊರತೆ ಇದ್ದಿಲ್ಲ. ವಯೋಸಹಜ ಹಾಗೂ ತುರ್ತು ಹೃದಯಾಘಾತದಿಂದ ವೃದ್ಧೆ ಸಾವನ್ನಪ್ಪಿದ್ದಾರೆ. ನಾವು ನಿರ್ಲಕ್ಷ್ಯ ಮಾಡಿಲ್ಲ. ಆ ಸಮಯದಲ್ಲಿ ಏಕಕಾಲಕ್ಕೆ ತುರ್ತು ಚಿಕಿತ್ಸೆಗೆ 4 ರೋಗಿಗಳು ದಾಖಲಾಗಿದ್ದವು. ಎಲ್ಲರಿಗೆ ಅಗತ್ಯ ಚಿಕಿತ್ಸೆ ನೀಡಿದ್ದೇನೆ ಎಂದರು. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ನೀಡಿದಾಗಿಯೂ ತೀವ್ರ ಹೃದಯಾಘಾತದಿಂದ ವೃದ್ಧೆ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ವೈದ್ಯರು ನಿರ್ಲಕ್ಷ್ಯ ತೋರಿಲ್ಲ. ವೈದ್ಯರಿಗೆ ರೋಗಿಗಳ ಜೀವದ ಬಗ್ಗೆ ಕಾಳಜಿ ಇರುತ್ತದೆ. ಒಬ್ಬರ ಪ್ರಾಣ ತೆಗೆದುಕೊಳ್ಳಬೇಕೆನ್ನುವ ದುರುದ್ದೇಶ ಇರುವುದಿಲ್ಲ. ಘಟನೆ ಸಂಬಂಧ ಕುಟುಂಬಸ್ಥರಿಗೆ ಮಾಹಿತಿ ನೀಡುತ್ತಾ ವೈದ್ಯಾಧಿಕಾರಿ ಡಾಕ್ಟರ್ ಸುರೇಶ್ ಗೌಡ ಕ್ಷಮೆ ಯಾಚಿಸಿದರು. ನಾವೇನ್ ಮಾತಾಡಲ್ಲ, ನೀವು ಕರ್ಸ್ಕೊಂಡ್ರ ಅಂತೇಳಿ ನಾನು ಯಾರಿಗೇನು ಫೋನ್ ಮಾಡಕ್ ಹೋಗಲ್ರಿ ಅಂತ ಡಬ್ಬೆ ಹಿಡಿತೀನಿ ನೀವು ಸರ್ ಏನ್ ಜೊತೆಗೆ ಇಷ್ಟ ಅಂತ ನೋಡ್ರಿ. ನೀವು ಕಾನೂನು ಐತೆ, ಪೊಲೀಸ್ ಸ್ಟೇಷನ್ ಯಾಕಂತ ನಾವು ಒಂದು ವ್ಯಕ್ತಿ ಅಂತ ನಮಗೆ ಕಾನೂನು ಐತೆ ಸರ್. ನಿಮ್ಮ್ಯಾಗ ಕೋರ್ಟಿಗೆ ಹಾಕಕ್ಕ ನೀವು ಎಲ್ಲ ಸರ್ ಎಲ್ಲ ಏನ್ ಮಾತಾಡ್ರಿ. ಪೊಲೀಸರನ್ನ ಕರ್ಸ್ಕೊಂಡ್ರ ಮುಂಚೆ ಆಗಿದ್ದಾಗಲೇ ಬಿಟ್ಟು ಬಿಡೋಣ.
ದೊಡ್ಡ ಕರಿತಾರೆ ಮಾತಾಡಲ್ಲ ಬೇಕಂತ ಜಗಳ ಹಚ್ಚಾರ, ನಾನು ಕರ್ಕೊಂಡು ಹೋಗಿ ಅವ್ರನ್ನ ಜಗಳಿಸಿ ಡಾಕ್ಟರ್ ಕಳಿಸಿನಿ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಜಾರಿ ನಂತರವೇ ಸರ್ಕಾರಿ ಹುದ್ದೆಗಳ ನೇಮಕಾತಿ. ರಾಯಚೂರು ಬಂದ್ ಯಶಸ್ವಿ, ವ್ಯಾಪಾರ ಬಸ್ ಸಂಚಾರ ಸ್ಥಗಿತ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ನಿಗದಿಗೊಳಿಸಲು ಆಗ್ರಹಿಸಿ ಮನವಿ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಕೆ. ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ವಿರುದ್ಧ ಶಿವನಗೌಡ ನಾಯಕ್ ಹೇಳಿಕೆ ಖಂಡನೆ. ಧೈರ್ಯವಿದ್ದರೆ ಕಪಾಳ ಮೋಕ್ಷ ಮಾಡಿ ತೋರಿಸಲಿ, ಮಹೇಶ್ ಬೊಮ್ಮನಾಳ್ ಸವಾಲು. ಛಲವಾದಿ ಸಮಾಜವಲ್ಲ ಉಪಜಾತಿ, ಸರ್ಕಾರಿ ಹುದ್ದೆಗೆ ಉಪಜಾತಿ ನಮೂದಿಸಿದರೆ ಸಿಂಧುತ್ವ ನೀಡದಂತೆ ದೂರು, ಮಹೇಂದ್ರ ಕುಮಾರ್ ಮಿತ್ರ. ಮೀಸಲಾತಿ ಹೋರಾಟದಲ್ಲಿ ಮೈಮೇಲೆ ಪೆಟ್ರೋಲ್ ಹಾಕಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಕಾರ್ಯಕರ್ತ ಆಸ್ಪತ್ರೆಗೆ ದಾಖಲು. ಮತ್ತು ಸಿಂಧನೂರಿನಲ್ಲಿ ವೃದ್ಧೆ ಸಾವು, ವೈದ್ಯರ ನಿರ್ಲಕ್ಷ್ಯ ವಿರುದ್ಧ ಶವವಿಟ್ಟು ಪ್ರತಿಭಟನೆ. ವಾರ್ತೆಗಳನ್ನು ಪ್ರಯತ್ನಿಸಿದವರು ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, ಶ್ರೀ ರಾಘವೇಂದ್ರ ಘೀ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ರಾಯಚೂರು ಜಿಲ್ಲಾ ವತಿಯಿಂದ ಹಾಗೂ ರಾಷ್ಟ್ರೀಯ ರೈತ ದಿನಾಚರಣೆ ಇವರ ಜಂಟಿ ಸಹಕಾರದೊಂದಿಗೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ದಿನಾಂಕ 14/3/2026 ಶನಿವಾರ ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆವರೆಗೆ. ಸ್ಥಳ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರ, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.